ಫಿಟ್ನೆಸ್ ಇಂಡಸ್ಟ್ರಿ ಅಂದ್ರೆ ಇಂಡಸ್ಟ್ರಿ ಆಗಿ ಮಾಡೋಣ ಅಂದ್ರೆ ಅದನ್ನ ಕಮರ್ಷಿಯಲ್ ಆಗಿ ನೋಡೋದಾದ್ರೆ ಹ್ಮ್. ಸ್ಟಾರ್ಟಿಂಗ್ ನೀವು ಸ್ಟಾರ್ಟ್ ಮಾಡಿದಾಗಿಂದ ಇಲ್ಲಿವರೆಗೂ ಆ ಒಂದು ಫಿಟ್ನೆಸ್ ಯಾವ ತರ ಇದೆ ಅಂತ ಕಮರ್ಷಿಯಲ್ ಆಗಿರ್ಬೋದು ಅದರಿಂದ ಏನಾದ್ರು ಎಂಟ್ರಿ ಇನಿಷಿಯಲಿ ನಾನ್ ಸ್ಟಾರ್ಟ್ ಮಾಡಿದ್ದು ಐ ಥಿಂಕ್ 1997 ಅಲ್ಲಿ ನಾನು ಏರೋಬಿಕ್ ಕ್ಲಾಸ್ ಹೋಗಿದ್ದು. ಓಕೆ ಬಟ್ ನಾನು ಏರೋಬಿಕ್ ಕ್ಲಾಸ್ ಸ್ಟಾರ್ಟ್ ಮಾಡಿದ್ದು 2002 ಅಲ್ಲಿ. ಅವಾಗ ನನ್ನ ಕಾಂಪಿಟೇಷನ್ ಯಾರು ಇರ್ಲಿಲ್ಲ. ಓಕೆ ನಾನೇ ಕಿಂಗು, ನಾನೇ ಕ್ವೀನು. ಓಕೆ ಕಾಂಪಿಟೇಷನ್ ಯಾರು ಇಲ್ಲ. ಬಟ್ ನಾವು ಅವಾಗ ಅಷ್ಟೊಂದು ಎಕ್ಸ್ಪೋಜರು ಇಲ್ಲ. ಓಕೆ ಡಾಕ್ಟರ್ ಹೇಳಿರ್ತಾರೆ ಮಗು ಆಗಿರಲ್ಲ ಯಾರಿಗೂ, ಬರ್ತಾರೆ ಎಕ್ಸರ್ಸೈಸ್ ಮಾಡಿ ಮಗು ಆಗುತ್ತೆ. ಹ್ಮ್. PCOD ಪ್ರಾಬ್ಲಮ್ ಎಕ್ಸರ್ಸೈಸ್ ಮಾಡಿ ಬರ್ತಾರೆ ಅವಾಗ. ಸೊ ಆವಾಗ ಇಫ್ ಯು ಹ್ಯಾವ್ ಅ ಹೆಲ್ತ್ ಪ್ರಾಬ್ಲಮ್ ಹ್ಮ್. ಬರ್ತಾ ಇದ್ರು. ಹ್ಮ್. ಇವಾಗ ಎಲ್ಲರಿಗೂ ಅವೇರ್ನೆಸ್ ಆಗ್ಬಿಟ್ಟಿದೆ. ಹೌದು ಫಿಟ್ನೆಸ್, ಲೈಫ್ ಸ್ಟೈಲು, ಹ್ಮ್. ಲೈಫ್ ದೇ ಲೈಕ್ ಟು ಲುಕ್ ಗುಡ್, ದೇ ಲೈಕ್ ಟು ವೇರ್ ಗುಡ್ ಕ್ಲೋತ್ಸ್. ಹೌದು ಸೊ ನಾವ್ ಇಟ್ ಇಸ್ ಬಿಕಮ್ ಫುಲ್ ಕಮರ್ಷಿಯಲ್. ನಾವ್ ಇಟ್ ಇಸ್ ಇವನ್ ಬೇಸಿಕ್ ಇವಾಗ ಪಾರ್ಕ್ ಹೋದ್ರೆ ಯು ಶುಡ್ ಸಿ ಪಾರ್ಕ್ ಇಸ್ ಫುಲ್. ಪಾರ್ಕ್ ಅಲ್ಲೇ ನಮ್ಗೆ ತಮಿಳ್ನಾಡು ಅಲ್ಲೆಲ್ಲ ಪಾರ್ಕ್ ಅಲ್ಲಿ ಜಿಮ್ ಫ್ರೀ ಓಕೆ ಅಂಡ್ ಎವ್ರಿಬಡಿ ಶುಡ್ ಗೋ ಟು ದ ಜಿಮ್. ಆತರ ಏನೋ ರೂಲ್ ಮಾಡಿದಲ್ಲ ಒಂದು ಏರಿಯಾ ಅಲ್ಲಿ ಹೌದು. ತಮಿಳ್ನಾಡಲ್ಲಿ. Okay. ಯು ಹ್ಯಾವ್ ಟು ಗೋ ಟು ದ ಜಿಮ್, ಅದರ್ವೈಸ್ ಯು ಆರ್ ಫೈನ್ಡ್. ಅವ್ರಿಗೇನು ನಾವ್ ಎವ್ರಿಬಡಿ ಶುಡ್ ಬಿ ಹೆಲ್ದಿ. ಓಕೆ ಲಾಸ್ಟ್ ತನಕ ಹೆಲ್ದಿ ಆಗಿರ್ಬೇಕು. ನಾವೊಂದು ಯಾರಿಗೂ ಭಾರ ಆಗಿರ್ಬಾರ್ದು. ಓಕೆ ಈವನ್ ನಾವು ನನ್ಗೆ ಅದೇ ಡ್ರೀಮ್. ಹ್ಮ್. ವೈ ಐ ಆಮ್ ಸೋ ಥಿಂಕ್ ಐ ವಾಂಟ್ ಟು ಬಿ ಫಿಟ್ ಅಂಡ್ ಹೆಲ್ದಿ ಟಿಲ್ ಐ ಆಮ್ 75-80. ನನ್ಗೆ ಯಾರು ಭಾರ ಆಗಿರ್ಬಾರ್ದು. ಐ ಡೋಂಟ್ ವಾಂಟ್ ಟು ಬಿ ಆನ್ ಅ ವೀಲ್ ಚೇರ್ ಆರ್ ಟು ಬಿ ನನ್ಗೆ ಡ್ರೈವರ್ ಇರೋದು, ನನ್ಗೆ ಅಸಿಸ್ಟೆಂಟ್ ಇರೋದು ಅವೆಲ್ಲ ಬೇಡ. ಕೊನೆ ತನಕ ನಾನೇ ಇಂಡಿಪೆಂಡೆಂಟ್ ಆಗಿ ಎಲ್ಲ ಮಾಡ್ಕೋತೀನಿ. ದಟ್ ಈಸ್ ಮೈ ಡ್ರೀಮ್. ಹೆಲ್ದಿ ಲೈಫ್ ಸ್ಟೈಲ್. ಡಾಕ್ಟರ್ ಹತ್ರ ಹೋಗದೆ, ಮಾತ್ರೆಗಳು ತಗೊಳ್ದೆ. ಅಟ್ 50 ಫಸ್ಟ್ ಆಫ್ ಆಲ್ ನಿದ್ದೆ ಬರೋದೇ ಒಂದು ದೊಡ್ಡ ವಿಷಯ. ನನ್ಗಂತೂ ಎಲ್ಲಿಯೇ ಬಿದ್ರು ನಾನು ನಿದ್ದೆ ಮಾಡ್ತೀನಿ. ಓಕೆ ದಟ್ ಇಸ್ ಬಿಕಾಸ್ ಆಫ್ ಟಯರ್ಡ್ ಆಗಿರ್ತೀನಿ, ಹೌದು, ವರ್ಕೌಟ್ workout ಮಾಡಿರ್ತೀನಿ. ಹೌದು. ಸೊ ಹಾಗೆ 50ಗೆ ಲೇಡೀಸ್ಗೆ 99% ಇದ್ದೇ ಇರುತ್ತೆ ಏನಾದ್ರು ಒಂದು ಪ್ರಾಬ್ಲಮ್. ಅದರ್ ದೆನ್ ಐ ಹ್ಯಾವ್ ಅ ಬ್ಯಾಕ್ ಪ್ರಾಬ್ಲಮ್. ಬಟ್ ಅದನ್ನು ಹೆಂಗೋ ಅದನ್ನ ಎಕ್ಸರ್ಸೈಸ್ ಮಾಡಿ ಅದನ್ನ ರೆಡಿ ಮಾಡ್ಕೊಂಡು ಹ್ಮ್. ಜಾಸ್ತಿ ಸ್ಟ್ರೆಸ್ ತಗೊಳ್ಳಲ್ಲ. ವರ್ಕೌಟ್ ಮಾಡ್ತೀನಿ, ಹ್ಮ್. ರೀಲ್ಸ್ ಮಾಡ್ತೀನಿ, ಅಡಿಗೆ ಮಾಡ್ತೀನಿ. ಇವಾಗ ರೆಸ್ಟೋರೆಂಟ್ ಓಪನ್ ಆಗ್ತಾ ಇದೆ. ಓಕೆ ಐಲ್ ಬಿ ಬಿಸಿ. ನನ್ನ ನೆಗೆಟಿವಿಟಿ ಅಂತೂ ತಲೆಗೆ ವಾಟ್ ಐ ಫೀಲ್ ಇಸ್ ಮೈ ಹೆಡ್ ಇಸ್ ನಾಟ್ ವೇಸ್ಟ್ ಬ್ಯಾಸ್ಕೆಟ್. ಓಕೆ ಇರೋ ಬರೋದೆಲ್ಲ ತಲೆಗೆ ಹಾಕೊಳ್ಳಲ್ಲ. ಹ್ಮ್. ನಿನ್ಗೆ ನನ್ನ ಇಷ್ಟ ಇಲ್ವಾ? ನೋ ಪ್ರಾಬ್ಲಮ್. ಅಷ್ಟೇ ನನ್ಗೂ ನೀನ್ ಇಷ್ಟ ಇಲ್ಲ. ಅಷ್ಟೇ ನೀನ್ ನನ್ ಬಿಲ್ ಕಟ್ತಾ ಇದೀಯಾ? ಹ್ಮ್. ಯು ಹ್ಯಾವ್ ಟು ಗಿವ್ ಜಸ್ಟಿಫಿಕೇಶನ್. ನೀನ್ ನನ್ ಬಿಲ್ ನಾನೇ ಕಟ್ಟೋದು, ಹೌದು ನನ್ ಕಾರ್ EMI ನಾನೇ ಕಟ್ಟೋದು. ಕರೆಕ್ಟ್ ನೀನ್ ನನ್ಗೆ ಇಷ್ಟಪಟ್ಟರು ಪಡೋ, ನೀನ್ ಬ್ಯಾಡ್ ಕಮೆಂಟ್ಸ್ ಹಾಕಿದ್ರು ನನ್ಗೆ ಏನ್ ಎಫೆಕ್ಟ್ ಆಗಲ್ಲ. ಅದು ನಿನ್ ಇಷ್ಟ. ನೀನ್ ಬ್ಯಾಡ್ ಅಪ್ಬ್ರಿಂಗಿಂಗ್. ನಿನ್ಗೆ ನನ್ನ ನೋಡಿದ್ರೆ ಹೊಟ್ಟೆ ಉರಿ, ಹ್ಮ್. ನಿನ್ಗೆ ಯಾವ್ದೋ ಜಿಯೋ ಸಿಮ್ ಅಲ್ಲಿ ಕೂತ್ಕೊಂಡು ಕಮೆಂಟ್ ಹಾಕ್ತೀಯಾ, ಹ್ಮ್. ಅದೆಲ್ಲ ನನ್ಗೆ ಏನ್ ಎಫೆಕ್ಟೇ ಆಗಲ್ಲ. ಓಕೆ ದೇವ್ರು ಇದಾನೆ ನೋಡಿ. Correct. ಇದು ಲೈಕ್ ಕಲಿಯುಗ. ಇದು ಹೌದು ಮೇಲಿಂದ ಎಲ್ಲ ಲೆಕ್ಕ ನೋಡ್ತಾ ಇದ್ದಾನೆ. Correct. 50 ವಯಸ್ಸಿಗೆ ನಾನು ಈ ತರ ಇದೀನಿ ಅಂದ್ರೆ ನಾನು ಏನೋ ಎಲ್ಲೋ ಒಳ್ಳೇದ್ ಮಾಡಿದೀನಿ. ಹೌದು. ಅದಂತೂ ನನಗೆ ಗೊತ್ತಿದೆ. ಕರೆಕ್ಟ್ ಸೊ ದೇವ್ರು ನೋಡ್ಕೋತಾನೆ. ನಾನಂತೂ ಏನ್ ಮಾಡಲ್ಲ, ದೇವ್ರು ನೋಡ್ಕೊಳ್ಳಿ. ಓಕೆ ಸೊ ನಾನ್ ಲಾಸ್ಟ್ ಗಂಟ ಕ್ಯೂರಿಯಾಸಿಟಿ ಮಾಡಿದ್ರೆ ನೀವ್ ಹೇಳ್ಬಿಟ್ರಿ ಇವಾಗ ನಿಮ್ ಏಜು ಇದು. ಸೊ ಅದೇ ಅಂದ್ರೆ ಇಬ್ರು ಮಕ್ಳು ಅಂದಿರಲ್ಲ. ಸೊ ಯಾರು ನಂಬಲ್ಲ 50+ ಏಜ್ ಅಂತಂದ್ರೆ ನನಗಂತೂ ನಂಬಿಕೆ. ಆಕ್ಚುಲಿ ನನ್ಗೆ ನಂಬಲ್ಲ. ಹ್ಮ್. ನನ್ ಇಬ್ರು ಮಗಳಿಗೆ ಎಷ್ಟು ದೊಡ್ಡದಾಗಿದ್ದಾರೆ ನನ್ಗೆ ಒಂದ್ಸತಿ ನಂಬಲ್ಲ. ಐ ಮೀನ್ ಲೈಫ್ ಎಷ್ಟು ಫಾಸ್ಟ್ ಆಗಿ ಹೋಗಿದೆ. ಹೌದು ಮ್ಯಾರಿಡ್ ಫಾರ್ 30 years, ದೊಡ್ಡ ಹೌದು. ಮಗ 28 6, ಚಿಕ್ಕ ಮಗ 18. ಹ್ಮ್. ಸೊ ನನ್ಗೆ ನಂಬಕ್ ಆಗಲ್ಲ. ಸೊ ಇವಾಗ ನಿಮ್ಮ ಒಂದು 50+ ಈ ಒಂದು ಏಜ್ ನಂಬಕ್ ಆಗಲ್ಲ ಅನ್ನೋದಕ್ಕೆ ಈ ಫಿಟ್ನೆಸ್, ವರ್ಕೌಟ್, ಡಯಟ್ ಇದೆಲ್ಲ ಕಾರಣ ಅಂತ ನಾನು. ಓನ್ಲಿ ಫಿಟ್ನೆಸ್ ಅಂಡ್ Okay. ಡಯಟ್ ಕಾರಣ. ಓಕೆ ನಾನ್ ಯಾರ ಜೊತೆಗೆ ಜಾಸ್ತಿ ಸೇರಲ್ಲ. ಓಕೆ ಟಾಕ್ಸಿಕ್ ಪೀಪಲ್, ನೆಗೆಟಿವಿಟಿ. ನಾನು ಒಬ್ರ ಜೊತೆ ಕೂತ್ಕೊಂಡ್ರೆ ನನ್ಗೆ ಅವ್ರು ನೆಗೆಟಿವ್ ವೇವ್ಸ್ ಗೊತ್ತಾಗತ್ತೆ ನನಗೆ. ಅಂಡ್ ನಾನ್ ಯಾರ ಜೊತೆಗೂ ಇಫ್ ಸಂಬಡಿ ಇಸ್ ನಾಟ್ ಬ್ರಿಂಗಿಂಗ್ ವ್ಯಾಲ್ಯೂ ಟು ಮೈ ಲೈಫ್, ಓಕೆ ನಿಮ್ಮಿಂದ ನನ್ಗೆ ಏನಾದ್ರು ಉಪಯೋಗ ಅಂದ್ರೆ ನಿಮ್ಮಿಂದ ನಾನು ಕಲ್ತ್ಕೋಬೇಕು. ಇವಾಗ Okay. ನಾನ್ ಫಿಟ್ ಆಗಿದ್ರೆ ನೀವು ಫಿಟ್ ಆಗಿರ್ಬೇಕು. ಹೌದು ನಾನ್ ಫಿಟ್ ಆಗಿದ್ರೆ ನೀವು ನಿಮ್ ಹತ್ರ ನಾನು ಬೇರೆ ಏನಾದ್ರು ಕಲ್ತ್ಕೋಬೇಕು. ಕರೆಕ್ಟ್ ಎನಿ ಫಾರ್ಮ್ ಆಫ್ ಲರ್ನಿಂಗ್ ದಟ್ ಇಫ್ ಯು ಡೋಂಟ್ ಬ್ರಿಂಗ್ ವ್ಯಾಲ್ಯೂ ಟು ನಾನಂತೂ ನನ್ನ ಫ್ರೆಂಡ್ಸೇ ಮಾಡ್ಕೊಳಲ್ಲ. ಓಕೆ ನಾನುಂಟು, ನನ್ನ ನಾಯಿ ಉಂಟು, ವರ್ಕೌಟ್ ಉಂಟು ಇದೀನಿ. ಅದೇ ನಾನು ಹೇಳಿದ್ನಲ್ಲ, ನನ್ನ ತಲೆ ಅಂತೂ ವೇಸ್ಟ್ ಬ್ಯಾಸ್ಕೆಟ್ ಅಲ್ಲ. ಹ್ಮ್. ಅನ್ನೆಸೆಸರಿ ಥಿಂಗ್ಸ್ ಹಾಕೊಳ್ಳಲ್ಲ. ಓಕೆ ಓನ್ಲಿ ಪಾಸಿಟಿವ್ ಥಿಂಗ್ಸ್, ಓನ್ಲಿ ಹ್ಯಾಪಿ ಥಿಂಗ್ಸ್. ಹ್ಮ್. ನೆಗೆಟಿವ್ ಥಿಂಗ್ಸ್ ಇಲ್ಲ ಅಂತೂ ಇಲ್ಲ. ಓಕೆ ಅದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಲ್ಲ. ಓಕೆ ತುಂಬಾ ನೆಗೆಟಿವಿಟಿ ಆದ್ರೂ ವರ್ಕೌಟ್ ಮಾಡ್ಬಿಡ್ತೀನಿ, ಸ್ವೆಟ್ ಔಟ್ ಮಾಡ್ಬಿಡ್ತೀನಿ. ಓಕೆ ಇರೋ ದರಿದ್ರ ಎಲ್ಲ ಹೋಗ್ಲಿ ಅಂತ. ಹ್ಮ್. ಆತರ ನನ್ನ ಮೈಂಡ್ ಸೆಟ್ ಮಾಡ್ಕೊಂಡಿದೀನಿ ನಾನು ಓಕೆ ವಿತ್ ಎಕ್ಸ್ಪೀರಿಯನ್ಸಸ್. ನಾಟ್ ದಟ್ ಐ ಹ್ಯಾವ್ ನಾಟ್ ಗಾನ್ ಥ್ರೂ ಎನಿ ಎಕ್ಸ್ಪೀರಿಯನ್ಸ್. ಎಲ್ಲ ಎಕ್ಸ್ಪೀರಿಯನ್ಸ್ ಆಗಿದೆ. ಬೆಸ್ಟ್, ಗುಡ್, ವರ್ಸ್ಟ್ ಎಲ್ಲ ಆಗಿದೆ. ಓಕೆ ಎಲ್ಲ ರಿಪೇರ್ ಮಾಡ್ಕೊಂಡು ಆ ಡಿಕೋಡ್ ಮಾಡ್ಕೊಂಡಿದೀನಿ. ಹಾ. ಈ ತರ ಇರ್ಬೇಕು, ದುಷ್ಟರ ಕಂಡ್ರೆ ದೂರ Yeah. ಇರ್ಬೇಕು. ಓಕೆ ನಾವುಂಟು, ನಮ್ ಫ್ಯಾಮಿಲಿ ಉಂಟು, ನಮ್ ನಾಯಿ ಉಂಟು, ನಮ್ ಎಕ್ಸಸೈಸ್ ಉಂಟು, ಸಾಕು. ಓಕೆ ಆ ಫಾರ್ಮುಲಾ ಅಂತೂ ಕ್ಲಿಕ್ ಆಯ್ತು. ಕೋವಿಡ್ ಇಂದಾನೇ ಈ ಫಾರ್ಮುಲಾ ನನ್ಗೆ. ಓಕೆ ಕೋವಿಡ್ ಇಂದ ನನ್ಗೆ ತುಂಬಾ ಪೀಸ್ಫುಲ್ ಸಿಕ್ತು ಆಕ್ಚುಲಿ. ಹ್ಮ್. ಟಾಕ್ಸಿಕ್ ಫ್ರೆಂಡ್ಸ್, ಟಾಕ್ಸಿಕ್ ಪೀಪಲ್, ಹ್ಮ್. ನೆಗೆಟಿವ್ ಥಾಟ್ಸ್, ಓಕೆ ಅವಾಗ್ಲೇ ತುಂಬಾ ಚೇಂಜಸ್ ಆಯ್ತು ಹ್ಮ್. ನಮ್ ಲೈಫ್ ಅಲ್ಲಿ ಹೌದು ಕೋವಿಡ್ ಟೈಮ್ ಅಲ್ಲಿ. ಹೌದು ಅದೊಂಥರ ಎಲ್ಲರ ಲೈಫ್ ಒಂಥರ ಅದೇ ಒಂದ್ ಟರ್ನಿಂಗ್ ಪಾಯಿಂಟ್ ತರ. ಓಕೆ ಸೊ ಅವಾಗಿಂದ ನನ್ಗೆ ಎನಿವೇ ನಾನು ಯಾವಾಗ್ಲೂ ವರ್ಕೌಟ್ ಮಾಡ್ತೇನೆ. ನನ್ಗೆ ಏನ್ ಪ್ರಾಬ್ಲಮ್ ಇದೆ ಅದನ್ನ ಫಸ್ಟ್ ಹೋಗಿ ವರ್ಕೌಟ್ ಮಾಡ್ಬಿಡ್ತೀನಿ.
ಓಕೆ. ಇನ್ನು ಮಾತಾಡ್ತಾ ಹೇಳ್ತಾ ಇದ್ರಿ ಈ ಬ್ಯಾಡ್ ಕಮೆಂಟ್ಸ್, ಕೆಟ್ಟ ವಿಚಾರಗಳ ಬಗ್ಗೆ. ಸೊ ನೀವಂತೂ ಅದು ಕೇರ್ ಮಾಡಲ್ಲ ಅಂತ ಗೊತ್ತಾಯ್ತು ಇವಾಗ ನೋಡಿದ್ರೆ. ಸೊ ಆತರ ನಿಮ್ಗೂ ಏನಾದ್ರು ಆತರ ಬಂದಿದಂತ ಈಗ ನೋಡಿ. ಯಾಕೆ ಬರಲ್ಲ, ಎಲ್ಲರಿಗೂ ಬರುತ್ತೆ. Okay. ಎಲ್ಲರಿಗೂ ಇವಾಗ ತಮಿಳ್ ರೀಲ್ ಹಾಕಿದ್ರೆ ನೀವು ನೀನ್ ತಮಿಳ್ನಾಡ ನೀನ್ ಯಾಕೋ ದೇ ಬ್ರಿಂಗ್ ಕ್ಯಾಸ್ಟಿಸಮ್ ಇನ್ಸೈಡ್. ಓಕೆ ಓಕೆ ಕ್ಯಾಸ್ಟಿಸಮ್, ರೇಸಿಸಮ್. ಸಿ ಇವಾಗ ಎಲ್ಲರೂ ಏನ್ರಿ ನೀವು ಕನ್ನಡದಲ್ಲಿ ಮಾತಾಡಿ. ಸಿ ಲ್ಯಾಂಗ್ವೇಜ್ ಬಂದು ತಮಿಳು ಕನ್ನಡ, ಇಟ್ ಇಸ್ ಅ ಮೋಡ್ ಆಫ್ ಕಮ್ಯುನಿಕೇಶನ್. ಓಕೆ ನನ್ಗೆ ನಿಮ್ ಹತ್ರ ಒಂದು ಮೆಸೇಜ್ ತಲುಪಿಸ್ಬೇಕು ಹ್ಮ್. ಅಬೌಟ್ ಫಿಟ್ನೆಸ್. ಡೈಲಿ ವರ್ಕೌಟ್ ಮಾಡಿ, ಹೆಲ್ದಿ ಈಟಿಂಗ್ ಮಾಡಿ, ಒಳ್ಳೆ ನೀರ್ ಕುಡೀರಿ, ಒಳ್ಳೆ ನಿದ್ದೆ ಮಾಡಿ. ಸೊ ಅದ್ ಯಾವ ಲ್ಯಾಂಗ್ವೇಜ್ ಇದ್ರು ಏನ್, ವಾಟ್ ಇಸ್ ದ ಪ್ರಾಬ್ಲಮ್? ಹೌದು. ಅದ್ ತಮಿಳೋ ಕನ್ನಡನೋ ನಿಮ್ಗೆ ಮೆಸೇಜ್ ಹೋಯ್ತಲ್ವಾ, ನಿಮ್ಗೆ ಮೆಸೇಜ್ ನೀವ್ ಅದನ್ನ ಇಂಪ್ಲಿಮೆಂಟ್ ಮಾಡ್ಕೊಂಡು ಹೋಗಿ. ಓಕೆ. ಅಂದ್ರೆ ಎಲ್ಲಾ ಭಾಷೆಗೂ ಗೌರವ ಕೊಡ್ಬೇಕು. ವಿ ಆರ್ ಆಲ್ ಇಂಡಿಯನ್ಸ್, ವಿ ಆರ್ ಆಲ್ ಐ ಆಮ್ ಪ್ರೌಡ್ ಟು ಬಿ ಅನ್ ಇಂಡಿಯನ್. ಐ ವಿಲ್ ನಾಟ್ ಸೇ ಐ ಆಮ್ ತಮಿಳಿಯನ್ ಆರ್ ಕನ್ನಡ. ನನ್ಗೆ ಎರಡೂ ಇಷ್ಟ, ನನ್ ಎರಡೂ ಬೇಕು. Okay. ನಾನು ಹುಟ್ಟಿದ್ದು ಚೆನ್ನೈ, ಹ್ಮ್. ಬಟ್ ನಾನು ಬೆಳೆದಿದ್ದು ಬ್ಯಾಂಗ್ಳೂರು. ಹ್ಮ್. ಪಾಸ್ಪೋರ್ಟ್ ಬ್ಯಾಂಗ್ಳೂರ್, ಓಕೆ. ವೋಟಿಂಗ್ ಮಾಡೋದು ಬ್ಯಾಂಗ್ಳೂರ್. ಬಟ್ ಡಸಂಟ್ ಮೀನ್ ದಟ್ ಬಟ್ ಐ ಆಮ್ ಅ ತಮಿಳಿಯನ್. ಬಿಕಾಸ್ ಐ ಲವ್ ಮೈ ಲ್ಯಾಂಗ್ವೇಜ್ ಡಸಂಟ್ ಮೀನ್ ಐ ಆಮ್ ಬಯಸ್. ನನ್ಗೆ ಅದು ಇಷ್ಟ ಇಲ್ಲ ಇದು ಇಷ್ಟ, ನನ್ಗೆ ಎಲ್ಲ ಬೇಕು. ಹೌದು. ನನ್ಗೆ ರಜನಿಗಂತೂ ಬೇಕು, ರಾಜ್ಕುಮಾರ್ ಬೇಕು, ಕರೆಕ್ಟ್. ಇಬ್ರು ಬೇಕು ನನ್ಗೆ. ಸೊ ಈ ತರ ಇದ್ರೆ ಯಾವುದೇ ಸಮಸ್ಯೆ ಇರಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.